ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಎಲ್ಲ ಸಜ್ಜನ ಭಕ್ತರಿಗೆ ಹೃತ್ಪೂರ್ವಕ ವಂದನೆಗಳು. ಉಡುಪಿ ಪುತ್ತೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಇತ್ತೀಚೆಗೆ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರವಾಹವೇ ಹರಿದು ಬಂದಿತ್ತು. ಅದರ ಮುಂದುವರಿದ ಭಾಗವಾಗಿ ಕ್ಷೇತ್ರದಲ್ಲಿ ವಿಶೇಷ ಸಾನ್ನಿಧ್ಯ ಬೆಳಗಿ ಭಕ್ತರ ಇನ್ನಷ್ಟು ಮನೋಭೀಷ್ಟಗಳನ್ನು ಈಡೇರಿಸುವುದಕ್ಕೆ ಅನುಕೂಲಕರ ಆಗುವಂತಹ ಒಂದು ವಾತಾವರಣ, ಧಾರ್ಮಿಕ ವಲಯ ನೆರವೇರುವುದಕ್ಕೆ ಬೇಕಾಗಿ ಶ್ರೀಮದ್ ಭಾಗವತ ಸಪ್ತಾಹದ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ವಿದ್ವಾಂಸರಾದ ಶ್ರೀಶ ಮುದರಂಗಡಿ ಭಟ್ಟಾಚಾರ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಶ್ರೋತೃಗಳು ಅಥವಾ ಯಾರು ಕೇಳಬಹುದು ಅನ್ನುವ ಪ್ರಶ್ನೆ ಬಂದರೆ, ಯಾರಿಗೆಲ್ಲ ಕಿವಿ ಇದೆಯೋ, ಯಾರಿಗೆಲ್ಲ ಜೀವನದಲ್ಲಿ ಉತ್ತಮವಾದ ಗತಿಯನ್ನು ಪಡೆಯಬೇಕು ಅನ್ನುವ ಬಯಕೆ ಇದೆಯೋ ಅವರೆಲ್ಲರೂ ಕೇಳಬಹುದಾದ ಮಾತು. ಚಿಕ್ಕವರು, ಮಧ್ಯಮರು, ದೊಡ್ಡವರು, ಉದ್ಯೋಗಸ್ಥರು, ನಿರುದ್ಯೋಗಿಗಳು, ಭಕ್ತರು, ಪ್ರಾಶ್ನಿಕರು, ಯಾರು ಬೇಕಾದರೂ ಈ ಕಥೆಯಲ್ಲಿ ಭಾಗವಹಿಸಬಹುದು. ಯಾಕೆಂದರೆ ಇದು ಎಲ್ಲರ ಜಿಜ್ಞಾಸೆಗಳಿಗೂ ಉತ್ತರವನ್ನು ನೀಡುವಂತಹ ಅತ್ಯಂತ ಅಪೂರ್ವವಾದ, ಕಲಿಕಾಲದಲ್ಲಿ ನಮ್ಮ ಅಂತರಂಗವನ್ನು ಶುದ್ಧೀಕರಿಸಿ ಭಗವಜ್ಞಾನದ ಕಡೆಗೆ, ಲೌಕಿಕ ಎಲ್ಲ ಸಂತೋಷ ಸುಖಗಳನ್ನು ಅನುಭವಿಸಿಯೂ ಕೂಡ ಭಗವಂತನನ್ನು ಮರೆಯದಂತೆ ನಮ್ಮ ಬದುಕನ್ನು ಸುಸ್ಥಿರಗೊಳಿಸುವುದಕ್ಕಾಗಿ ಈ ಭಾಗವತದ ಕಥಾಶ್ರವಣ ಮಾಡಬೇಕಾದದ್ದು ಮುಖ್ಯ. ಪರೀಕ್ಷಿತ್ ರಾಜನಿಗೆ ನಿಶ್ಚಿತವಾಗಿ 7 ದಿನವಾದರೂ ಬದುಕ್ತೇನೆ ಅಂತನ್ನುವ ಎಚ್ಚರ ಇತ್ತು. ಆ ರೀತಿಯಾದ ಶಾಪವೇ ಅವನಿಗೆ ವರವಾಯಿತು. ಆದರೆ ನಮ್ಮ ಬದುಕು 7 ಗಳಿಗೆಗಳೂ ಕೂಡ ತಿಳಿಯದ್ದು. ಅಂತಹ ಅವ್ಯವಸ್ಥಿತವಾದಂತಹ ಬದುಕನ್ನು ನಡೆಸುವ ನಮಗೆ ಈ ಭಾಗವತ ಔಷಧ ಅತ್ಯಂತ ಅವಶ್ಯವಾಗಿ ಸ್ವೀಕಾರ ಮಾಡಬೇಕಾದ್ದು. ಬಹಳ ಅದ್ಭುತವಾದ ಕಥಾಶೈಲಿ ಮತ್ತು ನಮ್ಮ ದೇಶದ ನಿಜವಾದ ಇತಿಹಾಸ, ಕಾಲದ ವ್ಯವಸ್ಥೆ, ಅಂದರೆ ಇತಿಹಾಸದ ದೃಷ್ಟಿಯಿಂದ ಕಾಲ ಎಲ್ಲಿಂದ ಬಂತು, ಎಲ್ಲಿವರೆಗೆ ಈ ಪ್ರದೇಶಗಳಿವೆ, ಎಲ್ಲಿಂದ ಈ ದೇಶಕ್ಕೆ ನಾಗರಿಕತೆ ಅನ್ನೋದು ವ್ಯಾಪಿಸಿಕೊಂಡಿತ್ತು, ಹೇಗೆಲ್ಲ ರಾಜ್ಯಭಾರವನ್ನು ರಾಜರು ನಡೆಸಿದರು, ಮನ್ವಂತರಗಳು ಅಂದ್ರೇನು, ಯುಗಗಳ ಧರ್ಮ ಏನು, ಪ್ರತಿ ಯುಗದ ವೈಶಿಷ್ಟ್ಯಗಳೇನು, ಆ ರಾಜರು ನಡೆಸಿದಂತಹ ಕಾರ್ಯದಿಂದ ಲೋಕಕ್ಕಾದ ಉಪಕಾರ ಏನು, ನಾವು ಕಲಿಯಬೇಕಾದ್ದೇನು, ಅವತ್ಯಾವತ್ತೋ ನಡೆದದ್ದನ್ನು ಇವತ್ತ್ಯಾಕೆ ಕೇಳಬೇಕು. ಯಾವ ದೇಶಕ್ಕೆ ಭೂತದ ಪರಿಚಯ ಇಲ್ವೋ ಅವನಿಗೆ ವರ್ತಮಾನವೂ ಇಲ್ಲ, ಭವಿಷ್ಯವಂತೂ ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮ ಹಿಂದಿನ ಗತವೈಭವವನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಇವತ್ತು ನಾವು ಅಂತಹ ಘಟನೆಗಳಿಂದ ಪಾಠವನ್ನು ಕಲಿತು ಇವತ್ತಿನ ದಿನವನ್ನು ಸುಸ್ಥಿರಗೊಳಿಸುವ, ನಾಳೆಯ ದಿನಕ್ಕೆ ಭದ್ರ ಬುನಾದಿಯನ್ನು ಹಾಕಬಲ್ಲ ಅವಕಾಶವನ್ನು ಈ ಕಥೆಗಳು ನಮಗೆ ತಿಳಿಸಿಕೊಡುತ್ತವೆ. ಇದು ನಮ್ಮದೇ ಕಥೆ, ನಮ್ಮೊಳಗಿರುವಂತಹ ಅನೇಕ ಜಿಜ್ಞಾಸೆಗಳಿಗೆ ಉತ್ತರಿಸುವಂತಹ ಕಥೆ. ಅದರಲ್ಲೂ ಈ ಯುಗಕ್ಕೆ ಅತ್ಯಂತ ಹತ್ತಿರನಾದ ಶ್ರೀಕೃಷ್ಣನ ಬದುಕಿನ ಚಿತ್ರಣವನ್ನು ಕೊಟ್ಟು ಭಗವಂತ ನಮ್ಮ ನಡುವೆ ಓಡಾಡಿದ ಕಥೆ, ಅನೇಕ ಅವತಾರಗಳ ಕಥೆ, ಅನೇಕ ಭಕ್ತರ ಕಥೆ, ರಾಜರ ಕಥೆ, ಮಹಿಳೆಯರ ಕಥೆ, ಋಷಿಗಳ ಕಥೆ, ಬಾಲಕರ ಕಥೆ. ಇಲ್ಲಿ ವ್ಯಥೆ ಅನ್ನೋದೇ ಇಲ್ಲ. ಅತ್ಯಂತ ನಮ್ಮ ಒಳಗಿನ ಹಸಿವನ್ನು ಯಾಕೆ ಬದುಕಬೇಕು, ಬದುಕಿದ್ದರ ಹಿನ್ನೆಲೆ ಏನು, ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಅನ್ನುವ ಬದುಕುವುದಕ್ಕೂ ಆಸೆ ಪಡಬೇಕು ಅಂತ ಹೇಳುತ್ತೆ. ಬದುಕಿ ಸಾಧಿಸಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅನ್ನುವ ಹಾಗೆ. ಅಂತಹ ಅಧ್ಯಾತ್ಮದ ದಾರಿ, ಸಾಮಾಜಿಕ ದಾರಿ, ಸಾಂಸ್ಕೃತಿಕ ದಾರಿ, ಕೌಟುಂಬಿಕ ದಾರಿ ಎಲ್ಲವನ್ನೂ ಕೂಡ ಅರ್ಥವತ್ತಾಗಿಸುವಂತಹ ಈ ಕಥೆಗಳ ಹಿನ್ನೆಲೆಯನ್ನು ನಾವು ತಿಳಿದರೆ ನಮ್ಮ ಬದುಕು ಇವತ್ತಿಗೂ ಕೂಡ ಅತ್ಯಂತ ವೈಭವದಿಂದ ನಡೆಸುವುದಕ್ಕೆ ಸಾಧ್ಯವಾಗುತ್ತೆ. ಸಂಪತ್ತು ಹೊರಗಿನಿಂದ ಇರುವುದಲ್ಲ, ಸಂಪತ್ತು ಅನ್ನೋದೊಂದು ಮನಸ್ಥಿತಿ. ಆ ಮನಸ್ಥಿತಿಯನ್ನು ಬೆಳೆಸುವುದಕ್ಕೆ ಬೇಕಿರುವಂತಹ ಸುಸ್ಥಿರವಾದ ಕಥಾ ಸಮುದ್ರ ಭಾಗವತ ಅನ್ನುವುದು ನಾವು ಮರೆಯಬಾರದ್ದು. ಈ ಕಥಾಮೃತದಲ್ಲಿ ಮುಳುಗಿ ಎದ್ದವನಿಗೆ ಭಯದ ಸುದ್ದಿ ಇಲ್ಲ, ಕಷ್ಟಗಳು ಬರುವುದಿಲ್ಲ ಅಂತಲ್ಲ. ಆ ಕಷ್ಟಗಳನ್ನು ಎದುರಿಸುವ ಆಂತರಿಕ ತಾಕತ್ತು ನಮ್ಮಲ್ಲಿ ನಡೆದಾಗ, ಆ ಶಕ್ತಿ ಒದಗಿದಾಗ ಬದುಕು ಇನ್ನಷ್ಟು ವಿಸ್ಮಯ ಅಂತ ಅನಿಸುತ್ತೆ. ಅದರ ಜೊತೆಗೆ ಭಗವಂತನ ಪ್ರೀತಿ, ಕಾರುಣ್ಯ ಹೆಚ್ಚು ಹೆಚ್ಚು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ. ತಾವೆಲ್ಲರೂ ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಸಮುದ್ರದಲ್ಲಿ ಮುಳುಗಿ ಎದ್ದೇಳುವ ಸಂತೋಷಕ್ಕೆ ನಾವೆಲ್ಲ ಪಾತ್ರರಾಗೋಣ. ನಮಸ್ಕಾರ.